ಚಾಮರಾಜನಗರ ಜಿಲ್ಲಾಡಳಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಗುಂಡ್ಲುಪೇಟೆ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಮೊದಲಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಆ ಕ್ಷೇತ್ರದ ರೂವಾರಿಗಳು ಮುಖ್ಯ. ನಮ್ಮೆಲ್ಲ ಕಾರ್ಯಗಳಿಗೆ ಕೈ ಜೋಡಿಸಿ ಸದಾ ನಮ್ಮ ಜೊತೆ ಇರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವರನ್ನ ಶಿಕ್ಷಕ ದಿನಾಚರಣೆಗೆ ಕೇಳಿದಾಗ ಅವರು ಕುಂದೂರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಬಂದಿರುವಂತಹ ಬಸವರಾಜು ಬೂಸ್ನೂರು ಅವರು, ಯಾವುದೇ ಒಂದು ವ್ಯಕ್ತಿಯ ಸಾಧನೆ ಆ ವ್ಯಕ್ತಿಯ ಗುಣದಲ್ಲಿದೆ. ಇವರು ವಾಣಿಜ್ಯ ತೆರಿಗೆ ಇಲಾಖೆಯ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಇವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 11 ಸರ್ಕಾರಿ ಹುದ್ದೆಗಳನ್ನು ತಗೊಂಡು ಈಗ ಈ ಬಸವರಾಜ ಅವರಿಗೆ ಗುಂಡ್ಲುಪೇಟೆಯ ಪ್ರಥಮ ಪ್ರಜೆ ಮಧುಸೂದನ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ತುಂಬ ಹೃದಯದಿಂದ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಅಣ್ಣಯ್ಯ ಸ್ವಾಮಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಇಲಾಖಾ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಎಚ್ ಎಸ್ ಪ್ರಸಾದ್ ಅವರು ಗ್ರಾಮದ ನಿರ್ದೇಶಕರು ಹಾಗೂ ಜಿಲ್ಲಾ ಸಹಕಾರ ಮಂಡಳದ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಶ್ರೀಯುತ ಉಮಾಪತಿ ಸರ್ ಅವರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಇಲಾಖಾ ಪರವಾಗಿ ಸ್ವಾಗತವನ್ನು ಕೋರ್ತೇನೆ.
ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ PM ರಾಜಶೇಖರ್ ಅವರು ಮಾಜಿ JNF ನಿರ್ದೇಶಕರು ಇವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಇಲಾಖೆ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಚನ್ನಪ್ರಸಾದ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬರ್ಗಿ ಕ್ಷೇತ್ರ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಇಲಾಖೆ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ನಿರ್ಮಲಾ ಅವರು ಪುರಸಭಾ ಸದಸ್ಯರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಇಲಾಖಾ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಲ್ಲಿ ಶ್ರೀಯುತ ನಟೇಶ್ವರ ಅವರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಸ್ವಾಗತವನ್ನ ಕೋರ್ತೇನೆ. ಶ್ರೀಮತಿ ಹೀನಾ ಕೌಸರ್ ಮೇಡಮ್ ಅವರು ಪುರಸಭಾ ಸದಸ್ಯರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಇಲಾಖಾ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಶ್ರೀಯುತ ಅದೇ ರೀತಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಅನ್ಪೂರ್ಣಮ್ಮ ಮೇಡಮ್ ಅವರು ಕೂಡ ಇಲಾಖಾ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಕಾರ್ಯಕ್ರಮಕ್ಕೆ ಮಾನ್ಯ ಉಪನಿರ್ದೇಶಕರು ರಾಮಚಂದ್ರ ರಾಜ ಅರಸರ್ ಅವರು ಬರಬೇಕಾಗಿದ್ದು ಅನಿವಾರ್ಯ ಕಾರಣದಿಂದ ಅವರು ಬೆಂಗಳೂರಿಗೆ ಕೆಲಸದ ನಿಮಿತ್ತ ತೆರಳಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿಯಲ್ಲಿ ಶ್ರೀಯುತ ಕಾಶಿನಾಥ್ ಸರ್ ಅವರು ಮಾನ್ಯ ಪ್ರಾಂಶುಪಾಲರು ಡಯಟ್ ಉಪನಿರ್ದೇಶಕರ ಅಭಿವೃದ್ಧಿ ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿಯಲ್ಲಿ ತನ್ಮಯ್ ಸರ್ MS ಅವರು ಮಾನ್ಯ ತಹಸೀಲ್ದಾರ್ ಸರ್ ಅವರು ಹಾಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿಯಲ್ಲಿ ಷಣ್ಮುಖಂ ಸರ್ ಅವರು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ. ಮುಖ್ಯಾಧಿಕಾರಿಗಳು ಶರವಣ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ. ಮತ್ತೆ ಎಲ್ಲ ನಿವೃತ್ತ ಉಪ ಶಿಕ್ಷಕರುಗಳಿಗೆ, ಪ್ರಾಂಶುಪಾಲರುಗಳಿಗೆ, ಉಪನ್ಯಾಸಕರುಗಳಿಗೆ ಸ್ವಾಗತವನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತವನ್ನ ಕೋರ್ತಾ ಮತ್ತು ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಎಲ್ಲ ಸಾರ್ವಜನಿಕ ಬಂಧುಗಳಿಗೂ, ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ನಿವೃತ್ತ ಶಿಕ್ಷಕರಿಗೂ ಎಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಹಾಗೂ ಎಲ್ಲ CRP, DRP, ECOಗಳು ಇವರೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಆದಿಶಂಕರರು ರಚಿಸಿದ ಶ್ಲೋಕದ ಸಾರಾಂಶದಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಈ ಲೋಕದ ಸೃಷ್ಟಿಕರ್ತ ಗುರು ಎನ್ನುವ ಮಾತನ್ನು ಹೇಳುತ್ತಾ 2025ರ ಸಂಭ್ರಮ ಸಡಗರದ ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಡವರ ಮಕ್ಕಳಿಗಾಗಿ ಎಷ್ಟು ವಸತಿ ಶಾಲೆಗಳನ್ನ ತಾಲೂಕಿಗೆ ತಂದಂತಹ HS ಮಹಾದೇವಪ್ರಸಾದ್ ಅವರ ಸುಪುತ್ರರಾದಂತಹ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ ಗಣೇಶನ್ ಸರ್ ಅವರೇ ಹಾಗೂ ಸಾಧನೆ ಹಾದಿಯಲ್ಲಿ ದಿಟ್ಟ ಹೆಜ್ಜೆಯನ್ನ ಗುರುತು ಮಾಡಿ ನಮ್ಮ ಈ ಸಭೆಗೆ ಮುಖ್ಯ ಭಾಷಣಕಾರರಾಗಿ ಬಂದಿರತಕ್ಕಂಥ ಬಸವಸರ್ ಅವರೇ ಹಾಗೂ ಈ ವೇದಿಕೆ ಇರತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳೇ, ಜನಪ್ರತಿನಿಧಿಗಳೇ, ತಾಲೂಕಿನ ಮುಖಂಡರುಗಳೇ, ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿ ಮಿತ್ರರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ BO
ಮತ್ತು ಅಕ್ಷರ ದಾಸವಾದ ಅಧಿಕಾರಿಗಳೇ, ಮಾಧ್ಯಮ ಬಂಧುಗಳೇ, ಗೌರವಾನ್ವಿತ ನನ್ನೆಲ್ಲ ವೃತ್ತಿ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯವನ್ನು ಹಾಕೊಡ್ತಾ ಇದ್ದೇನೆ. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಎಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಯಾರೂ ಇಲ್ಲ. ಆದ್ದರಿಂದ ಶಿಕ್ಷಕರನ್ನ ಗೌರವಿಸಿ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ಹಿರಿಯರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸಾರ್ಥಕಪೂರ್ಣ ಎನಿಸುವಂತೆ ಆಯೋಜಿಸಿರುವಂತಹ ತಾಲೂಕಿನ ಎಲ್ಲ ಶಿಕ್ಷಕ ವರ್ಗದವರಿಗೂ ಹಾಗೂ ವೃಂದ ಸಂಘ ಪದಾಧಿಕಾರಿಗಳಿಗೂ ಹಾಗೂ ನೀವೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ಹಿರಿಯರೇ, ಅನ್ಯತಾ ಭಾವಿಸಬೇಡಿ. ನಾನು ಮಾತನಾಡುವುದಕ್ಕಿಂತ ಮೊದಲು ನಡೆದಿರುವಂತಹ ಒಂದೆರಡು ಕಸಿವಿಸಿಗಳನ್ನ, ಮುಜುಗರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ದಯವಿಟ್ಟು ಈಗ ನಾನು ಏನು ಮಾತನಾಡ್ತೇನೋ ಅದನ್ನ ನೀವು ಭಾಷಣ ಅಂತ ಅನ್ಕೊಂಡ್ರೆ ನಿಮ್ಮ ನಿರೀಕ್ಷೆ ಹುಸಿಯಾಗುವುದು. ಭಾಷಣ ಮಾಡೋದಕ್ಕೆ ಭೂಷಣ ಪ್ರಾಯ ನಾನಲ್ಲ. ಇದುವರೆಗೂ ಯಾವ ವೇದಿಕೆಯನ್ನು ಕೂಡ ನಾನು ಭಾಷಣ ಅಂತ ಅನಿಸ್ಕೊಂಡಿಲ್ಲ. ಆಮೇಲೆ ಈ ಸಂದರ್ಭವನ್ನು ಕೂಡ ನಾನು ಭಾಷಣ ಅಂತ ನಾನು ಏನ್ ಮಾತನಾಡೋದು ಹೋಗ್ತೀನೋ ಅದು ದೇವರಾಣಿ ಕೂಡ ಭಾಷಣ ಅಲ್ಲ. ನಾನು ಜೀವನದಲ್ಲಿ ಕಂಡುಕೊಂಡಂತಹ ಕಹಿ ಅಥವಾ ಹುಸಿ ಸುಳ್ಳುಗಳನ್ನು ಮರೆಮಾಚಿದಂತಹ ಹಲವು ಸತ್ಯಗಳು, ನೋವುಗಳು, ನಲಿವುಗಳು, ಸತತ ಪರಿಶ್ರಮ, ನಿರಂತರ ಓದು, ಪ್ರಾಮಾಣಿಕ ಪ್ರಯತ್ನ, ಸಂದರ್ಭ, ಸನ್ನಿವೇಶ ಇವೆಲ್ಲವೂ ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯಲ್ಲಿ ಗುರುವಾಗಿ, ಮಾರ್ಗದರ್ಶಕನಾಗಿ, ಶಿಕ್ಷಕನಾಗಿ, ತಂದೆಯಾಗಿ, ಸಹೋದರನಾಗಿ, ಬಂಧುವಾಗಿ ನನಗೆ ದಾರಿ ತೋರಿಸಿದೆ. ಹಾಗಾಗಿ ನಾನು ಹತ್ತಾರು ಸಂದರ್ಭಗಳಲ್ಲಿ ಮಾತನಾಡಿದ್ದೇನೆ. ಗ್ರಾಮೀಣ ಭಾಗದಿಂದ ಬಂದಂತಹ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಅಥವಾ ಫಸ್ಟ್ ಕ್ಲಾಸ್ ಅಲ್ಲಿ ನೋಡುವಂತೆ ಒಂದು 70 ರಿಂದ 80 ಮಂದಿ ನನ್ನ ರೀತಿಯೇ ಇರುವಂತಹ ಹಳ್ಳಿಯ ಹುಡುಗರನ್ನ, ಕನ್ನಡ ಮಾಧ್ಯಮದ ಹುಡುಗರನ್ನ ಕರ್ಕೊಂಡು ಹೋಗಿ ನನ್ನದೇ ಆದ ಒಂದು ಮ್ಯೂಸಿಯಂನಲ್ಲಿ ಒಂದು ಕೋಚಿಂಗ್ ಸೆಂಟರ್ ತರ ಒಂದು ರೂಮ್ ಮಾಡಿ ಅವರಿಗೆ ದಾರಿದೀಪವಾಗಿ ಅವರಿಗೆ ಗೈಡ್ ಮಾಡಿ ಹತ್ತಾರು ಹುದ್ದೆಗಳನ್ನ ಇವತ್ತು ಪಡ್ಕೊಂಡಿದ್ದಾರೆ. ಇವತ್ತು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅವುಗಳ ಮುಂದೆ ನಾನು ಮಾತನಾಡೋದಕ್ಕೆ ನಾನು ಹಾಗೆ ಹೇಳಿದ ಭಯ ಮತ್ತು ಮುಜುಗರ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಹಾಗಾಗಿ ಇದನ್ನ ದಯವಿಟ್ಟು ಯಾರು ಭಾಷಣ ಅಂತ ಪರಿಭಾವಿಸಬೇಡಿ. ಕಬೀರದಾಸರ ಒಂದು ಮುಖ್ಯಗಳಿಗೆ ನೆನಪು ಬರ್ತಾ ಇದೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ನಂತರ ಶ್ರೀದೇವಿ ಶಾರದೆಗೆ. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಿರ್ಬೋದು, ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ಗುರು ಮತ್ತು ಗುರಿ ಅನ್ನುವಂಥದ್ದು ಎರಡು ಬೇಕು ಅನ್ನುವಂಥ ಮಾತು ಆಗಿನಿಂದಲೂ ಕೂಡ ಪ್ರತೀತಿಯಲ್ಲಿದೆ. ಇದು ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೋಡಿ, ಗುರಿ ಅನ್ನುವಂಥದ್ದು ಕೇವಲ ಒಂದೇ, ಅದು ಯಾವಾಗಲೂ ಒಂದೇ ಆಗಿರ್ತದೆ. ಸಾಧನೆ ಅಂತಾದ್ರೂ ಅಂದ್ಕೊಳ್ಳಿ, ಸಂಸ್ಕಾರ ಅಂತಾದ್ರೂ ಅಂದ್ಕೊಳ್ಳಿ, ಮುಕ್ತಿ ಅಂತಾದ್ರೂ ಅಂದ್ಕೊಳ್ಳಿ, ಜ್ಞಾನ ಅಂತಾದ್ರೂ ಅಂದ್ಕೊಳ್ಳಿ, ಯಶಸ್ಸು ಅಂತ ಅಂದ್ಕೊಳ್ಳಿ, ಏನಾದ್ರೂ ಕೂಡ ಗುರಿ ಒಂದೇ. ಈ ಕೇವಲ ಒಂದೇ ಒಂದು ಗುರಿಯನ್ನು ತಲುಪಲು, ಒಂದೇ ಗುರಿಯನ್ನು ಸಾಧಿಸಲು ಬೇಕಾದಂತಹ ಗುರುಗಳು ನೂರಾರು. ಮಾರ್ಗದರ್ಶಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಮ್ಮ ಬದುಕಿನ ಎಲ್ಲಾ ಸಂದರ್ಭಗಳಲ್ಲೂ ನಮಗೆ ದಾರಿ ತೋರಿದಂತ ಪ್ರತಿಯೊಬ್ಬ ಮನುಷ್ಯನನ್ನ ಗುರು ಅಂತ ಕರೀಬಹುದು. ಆದರೆ ನಾನು ಕೆಲವು ಸಂದರ್ಭ ಮತ್ತು ಸನ್ನಿವೇಶಗಳನ್ನು ಕೂಡ ಗುರು ಅನ್ನುವಂಥ ಸ್ಥಾನಕ್ಕೆ ಹೋಲಿಸ್ತೇನೆ. ಕೆಲವು ಜಾಗಗಳನ್ನು ಕೂಡ
ಗುರು ಅನ್ನುವಂತಹ ಸ್ಥಾನಕ್ಕೆ ನಾನು ಹೋಲಿಸ್ತೇನೆ. ಆತ್ಮೀಯರೇ, ನನ್ನ ಸ್ನೇಹಿತರು ಹಾಗೆ ಹೇಳಿದ್ರು, ಈ ಎರಡು ಸಂದರ್ಭಗಳು ದಿನಾಂಕ 30/10/1986 ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ಸತತ 39 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ದಿನಾಂಕ 31/5/2019 ಶ್ರೀಯುತರಿಗೆ ಶಿಕ್ಷಣ ಇಲಾಖೆ ತಾಲೂಕಿನ ಸಮಸ್ತ ಶಿಕ್ಷಕರ ವತಿಯಿಂದ ಗೌರವಪೂರ್ವಕ ಅಭಿನಂದನೆಗಳು. ಶ್ರೀ ಎಂ ಲಿಂಗರಾಜ ಸರ್ ಅವರು ದಿನಾಂಕ 1/4/1965 ಜನಿಸಿ ದಿನಾಂಕ 7/8/1992ರಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ಸತತ 34 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿ
20/3/1945 ಜನಿಸಿ ದಿನಾಂಕ 22/10/1990ರಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ಸತತ 35 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ದಿನಾಂಕ 31/3/2025ರಂದು ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಯುತರಿಗೆ ಶಿಕ್ಷಣ ಇಲಾಖೆ ಮತ್ತು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ನಮ್ಮ ಗುಂಡ್ಲುಪೇಟೆಯ ಶಿಕ್ಷಕರ ಭವನದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ನಮ್ಮೆಲ್ಲರ ಭಾರಿ ಚೆನ್ನಾಗಿ ಅವರ ಒಂದು ಜೀವನ ಹೆಂಗೆ ನಡೆಸಿದ್ರು. 7 ವರ್ಷ ನಂತರ ಕಾಲೇಜ್ಗೆ ಹೋಗಿ ಶಿಕ್ಷಣ ಪಡೆದು ಇವತ್ತು ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಲಿ ಇರುವಂಥ ಬಸವರಾಜರವರೇ ಹಾಗೂ ಪುರಸಭೆಯ ಅಧ್ಯಕ್ಷರಾದ ಮಧುಸೂದನ್ ಅವರೇ, ಉಪಾಧ್ಯಕ್ಷರ ಅನೇಕರವರೇ ಹಾಗೂ ಸಾಮಾನ್ಯ ನಿರ್ದೇಶಕರು ಸಹಕಾರ ಯೂನಿಯನ್ ಜಿಲ್ಲಾ ಅಧ್ಯಕ್ಷರು ನವೀನ್ ನಮ್ಮ ಮುನಿರಾಜರವರೇ ಹಾಗೂ ಹಾಗೂ ಅಪ್ಪಾಂ ಅಧ್ಯಕ್ಷರ ನಾಗೇಶ್ ಅವರೇ, ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅಧ್ಯಕ್ಷರ ಶಿವಪ್ರಸಾದ್ ಅವರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ದಯೇಕ ಪ್ರಿನ್ಸಿಪಲ್ ಕಾಶಿನಾಥ್ ಅವರೇ ಹಾಗೂ ಹಾಗೂ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಮಹೇಶ್ ಅವರೇ, ತಾಲೂಕು ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷರ ಉಮಾಪತಿರವರೇ ಹಾಗೂ ವಿಮಲರವರೇ ಹಾಗೂ ಇರ್ತಕ್ಕಂಥ ಜಿಲ್ಲಾ ಶಿಕ್ಷಕ ವೃಂದದವರೇ ಹಾಗೂ ಹಿರಿಯರೇ ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ರಾಧಾಕೃಷ್ಣ ಅವ್ರನ್ನ ಇವತ್ತು ನಾಟ್ಕೊಳ್ಳುವಂಥ ಒಂದು ಸುದಿನ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಶಿಕ್ಷಣದ ಮಹತ್ವ, ಶಿಕ್ಷಕರ ಒಂದು ಮಹತ್ವನ ಇಡೀ ನಮ್ಮ ದೇಶಕ್ಕೆ ಸಾರಿದಂಥ ಮಹಾನ್ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು. ಇವತ್ತು ನಾವು ಇವತ್ತು ಏನೇ ಆಗಬೇಕಾದ್ರೆ ಬಹುಶಃ ಮುಖ್ಯ ಶಿಕ್ಷಕರದ್ದು ತಪ್ಪಾಗಲಾರ್ದು. ಯಾಕಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ಬುದ್ಧಿಯಲ್ಲಿ ಏನೇನು ನಮ್ಮ ಜೀವನ ಹಿಂಗಿರಬೇಕು, ಶಿಸ್ತು ಡಿಸಿಪ್ಲಿನ್ ಹೇಳ್ಕೊಟ್ಟಂಥವ್ರು ಬಹುಶಃ ತಂದೆ ತಾಯಿಯ ನಂತರ ಶಿಕ್ಷಕರಂದ್ರೆ ತಪ್ಪಾಗಲಾರ್ದು. ಯಾಕಂದರೆ ಇವತ್ತು ನಾವೇನೇ ಹೇಳಿದ್ರು, ಯಾವುದೇ ಸೈನಿಕರಿರ್ಬೋದು, ನಮ್ಮ ದೇಶನ ಆಳ್ತಿರೋಂಥ ರಾಜಕಾರಣಿಗಳಿರ್ಬೋದು, ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಲಾಯರ್ಗಳಿರ್ಬೋದು, ಎಲ್ಲರಿಗೂ ಮೂಲ ಶಿಕ್ಷಕರ ಒಂದು ಅವರ ಶಾಲೆಯ ದಿನಗಳು ಜೊತೆಗೆ ಅವ್ರು ಪಡೆದಂಥ ಒಂದು ಶಿಕ್ಷಕರ ಒಂದು ಮಾರ್ಗದರ್ಶನದಿಂದ ಈ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿಧಾನ ಪರಿಷತ್ನ ಸದಸ್ಯರು ಸಮಿತ್ರರಾದ ವಿವೇಕಾನಂದ ಅವರಿಗೆ ನಾನೇ ಸ್ವಾಗತ ಕೊಡ್ತಿದ್ದೀನಿ. ಜೊತೆಗೆ ಈ ಒಂದು ವಿಶೇಷ ಶಿಕ್ಷಕರ ದಿನಾಚರಣೆಯನ್ನ ಹಿಂದೆ ನನ್ನ ತಂದೆಯವರು ಶಾಸಕರಾಗಿರುವಂಥ ಸಮಯದಿಂದಲೂ ನಡೆಸ್ಕೊಂಡು ಬರ್ತಿದ್ದಾರೆ. ಇವತ್ತು ಈ ಒಂದು ವಿಶೇಷ ಶಿಕ್ಷಕರ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದು, ಈ ಮುಖಾಂತರ ನಿಮಗೆಲ್ಲ ಇಂಥದ್ದೇನಪ್ಪ ಅಂದರೆ ಇವತ್ತೇನು ಮಾತಾಡ್ತಾ ನಮ್ಮ ಅಧ್ಯಕ್ಷರು ಮನವಿಗಳನ್ನ ಹೇಳಿದ್ರು, ಖಂಡಿತವಾಗ್ಲೂ ಅದನ್ನ ನೆರವೇರಿಸೋ ರೀತಿಯಲ್ಲಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತೀನಿ. ಯಾಕಂದರೆ OPS ಸ್ಕೀಮ್ನ, ಓಲ್ಡ್ ಪೆನ್ಷನ್ ಸ್ಕೀಮ್ನ ಹಿಂದೆ ನಮ್ಮ ಸರ್ಕಾರ ಬರೋಕ್ಕೆ ಮುಂಚೆನೇ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 2 ಸುತ್ತಿನ ಮಾತುಕತೆಗಳನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ಒತ್ತಡಗಳನ್ನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇವತ್ತೇನು ಈ ಒಂದು ಶಿಕ್ಷಕರ ಭವನ ಈ ಭಾಗದಲ್ಲಿ ಬಹುಶಃ ಮೈಸೂರು ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆಯಲ್ಲಿ ಪ್ರಪ್ರಥಮವಾಗಿ ಆಗಿತ್ತು ಅನ್ಸುತ್ತೆ. ಸೊ ಹಾಗಾಗಿ ಇದನ್ನ ಒಂದು ಈಗ ಮುಂದುವರೆದ ಕಾಮಗಾರಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳನ್ನ ಹಾಕಿ ಈ ಒಂದು ಶಿಕ್ಷಕರ ಭವನದ ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ಕೂಡ ನನ್ನ ಅನುದಾನಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜೊತೆಗೆ ನಾನು ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಈಗ 2 ವರ್ಷ 4 ತಿಂಗಳಾಗಿದೆ. ಈ ಒಂದು ಅವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು
ನಾನು ಶಾಸಕನಾಗಿ 2 ವರ್ಷ 4 ತಿಂಗಳಾಗಿದೆ. ಈ ಒಂದು ಅವಧಿಯಲ್ಲಿ 2022-23ನೇ ಸಾಲಿನಲ್ಲಿ NDRF ಮತ್ತು SDRF ಇಂದ ದುರಸ್ತಿ ಕಾಮಗಾರಿಗಳ ಪ್ರಗತಿಗೆ 42 ಲಕ್ಷಗಳನ್ನ ತಂದಿದ್ವಿ. ಜೊತೆಗೆ 1 ಕೋಟಿ 1 ಲಕ್ಷ ಹಿಂದೆ ಹೋದ ವರ್ಷ 1 ಕೋಟಿ 1 ಲಕ್ಷ ಅನುದಾನ ತಂದಿದ್ವಿ. ಜೊತೆಗೆ ಎಲ್ಲ ಸೇರಿ ಬಹುಶಃ ನಾನು ಒಂದೊಂದಾಗಿ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಆಗ್ತದೆ. ಒಂದು 5 ಕೋಟಿವರೆಗೂ ಈ ಶಾಲೆಗಳ ಅಭಿವೃದ್ಧಿ ಮತ್ತು ಶಾಲೆಗಳ ಒಂದು ಹೆಚ್ಚಿನ ಅನುಕೂಲಕ್ಕಾಗಿ ಪಾಠ ಮಾಡಲಿಕ್ಕೆ ಬೇಕಾಗಿರುವಂಥ ಶಾಲಾ ಕೊಠಡಿಗಳನ್ನ ಜೊತೆಗೆ ಶೌಚಾಲಯಗಳು ಎಲ್ಲ ರೀತಿಯ ನಿರ್ಮಾಣಕ್ಕೆ ಅವಕಾಶಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಈಗಾಗಲೇ ಮಾನ್ಯ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಮನವಿ ಸಲ್ಲಿಸಿದ್ದೀನಿ. ಇನ್ನೂ ಹೆಚ್ಚಿನ ಅನುದಾನಗಳು ನಮ್ಮ ತಾಲೂಕಿಗೆ ಬೇಕಾಗಿದೆ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾಗಿದೆ ಅಂತ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೊತೆಗೆ ವಿಶೇಷವಾಗಿ ಆಗಲೇ ಮಾತಾಡ್ತಾ ಹೇಳ್ತೇನೆ, ಈ ಒಂದು ಭಾಗದಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಅವಕಾಶ ಇರೋಂಥ ಒಂದು ತಾಲೂಕು ಅಂದ್ರೆ ಬಹುಶಃ ಗುಂಡ್ಲುಪೇಟೆ ತಾಲೂಕು ಅನಿಸ್ತದೆ. ಯಾಕಂದ್ರೆ ಹೆಚ್ಚು ಮೊರಾರ್ಜಿ ದೇಸಾಯಿ ಶಾಲೆಗಳಿದ್ದಾವೆ. ಜೊತೆಗೆ ITI ಕಾಲೇಜ್ 2 ಇದೆ. ಪ್ರಸಾದ್ ಅವರು ಮಾತಾಡ್ತಾ ಬೇಗೂರು ITI ಕಾಲೇಜು ಜಿಲ್ಲೆಯಲ್ಲಿ ಪ್ರಥಮ ಕಾಲೇಜ್ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಒಂದು GTTC ಅನ್ನು ಕೂಡ ಮಾದೇ ಪ್ರಸಾದ್ ಅವರು ತಂದಂತ ಸಮಯದಲ್ಲಿ ಇಡೀ ರಾಜ್ಯಕ್ಕೆ ಅದು 3ನೇ GTTC ಆಗಿತ್ತು. ಬೆಂಗಳೂರು ಬಿಟ್ಟರೆ ಗುಂಡ್ಲುಪೇಟೆಯಲ್ಲಿ ಮಾಡಿದಂಥ 3ನೇ GTTC ಇವತ್ತು ಜಿಲ್ಲೆಗೊಂದು ಅಂತ ಕೊಟ್ಟಿದ್ದಾರೆ. ಆದರೆ ಅವತ್ತಿನ ದಿನ GTTCಯ ಮಹತ್ವನ ಅರ್ಥ ಮಾದೇ ಪ್ರಸಾದ್ ಅವರು ಅದ್ರ ಮುಖಾಂತರ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣ ಸಿಕ್ಕಲಿ, ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಮುಖಾಂತರ ವಿದೇಶಗಳಲ್ಲಿ ಉದ್ಯೋಗಗಳು ಸಿಕ್ಕಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಶಾಲೆ ಆ ಒಂದು ಕಾಲೇಜನ್ನ ತಂದಿದ್ರು. ಅದು ಇವತ್ತು ಒಂದು ಒಳ್ಳೆಯ ಕಟ್ಟಡವನ್ನು ಹೊಸೂರಿನಲ್ಲಿ ಕಾರ್ಯನಿರ್ವಹಿಸ್ತಿದೆ. ಅದ್ರ ಮುಖಾಂತರ ಹೆಚ್ಚಿನ ಜನಕ್ಕೆ ಅವಕಾಶಗಳು ಆಗಿದೆ ಅಂದರೆ ತಪ್ಪಾಗಲ್ಲ. ಅದೇ ರೀತಿ ಡಿಗ್ರಿ ಕಾಲೇಜ್ಗಳಿರ್ಬೋದು, PUC ಕಾಲೇಜ್ಗಳಿರ್ಬೋದು, ಆ ಥರ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳನ್ನು ಕೂಡ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ. ಯಾಕಂದ್ರೆ ಬಹುಶಃ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆ ಇದನ್ನ ಆಳಿದವರು ಬರೀ 3 ಜನ ಆದರೂ ಅವ್ರ ಸಾಧನೆಗಳು ಸಾಕಷ್ಟು. ಯಾಕಂದ್ರೆ HK ಶಿವರುದ್ರಪ್ಪ ಇರ್ಬೋದು, ನಾಗೇಶ್ವರವ್ರು ಇರ್ಬೋದು, ನಜೀರ್ ಸಾಬ್ ಅವರು, ಮಾದೇ ಪ್ರಸಾದ್ ಅವರು. ನಜೀರ್ ಸಾಬ್ ಅವರು MLC ಆಗಿದ್ರು, ಮಾದೇ ಪ್ರಸಾದ್ ಅವರು, ಇವರು 3 ಜನ ನಾರಾಯಣಸ್ವಾಮಿ ಮತ್ತು HK ಶಿವರುದ್ರಪ್ಪರು ಶಾಸಕರಾಗಿ MLAಗಳಾಗಿ ಕೆಲಸ ಮಾಡುವಂಥದ್ದು ಇಲ್ಲಿ ಭಾರಿ ಮಹತ್ವದ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾಂದಿ ಹಾಡಿದರೆ ತಪ್ಪಾಗಲಾರ್ದು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಏನು ಒಂದು 20,000 ಜನಕ್ಕೆ ಒಂದು ಆರೋಗ್ಯ ಕೇಂದ್ರ ಇರಬೇಕು. ಆದರೆ ನಾರಾಯಣಸ್ವಾಮಿ ಅವರು ಆರೋಗ್ಯ ಸಚಿವರಾಗಿರೋದ್ರಿಂದ ಈ ಭಾಗದಲ್ಲಿ ಪ್ರತಿ 10,000 ಜನಸಂಖ್ಯೆಗೆ ಒಂದು ಆರೋಗ್ಯ ಕೇಂದ್ರ ಮಾಡಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ 27 ಆರೋಗ್ಯ ಕೇಂದ್ರಗಳು ಜೊತೆಗೆ 3 ಹಾಸ್ಪಿಟಲ್ಗಳು ಇದೆ. ಅದೇ ರೀತಿ ಮಾದೇ ಪ್ರಸಾದ್ ಅವರು ಕೂಡ ಶಾಸಕರಾದಂಥ ಸಮಯದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕಂತ ಹೇಳಿ ಅವರು ಯಾವ ಒಂದು ಗ್ರಾಮದಲ್ಲೂ ದೇವಸ್ಥಾನ ಮಾಡಬೇಕು ನಾವು ಅಂದಾಗ ದೇವಸ್ಥಾನಕ್ಕಿಂತ ಹೆಚ್ಚು ಶಿಕ್ಷಣ ಪಡಿಬೇಕು ಅಂತ ಹೇಳಿ ಶಾಲೆಗಳನ್ನ ಕಟ್ಟಿದ್ದು ಈ ಒಂದು ಭಾಗದ ಒಂದು ಪುಣ್ಯ ಅಂದರೆ ನಾನು ತಪ್ಪಾಗಬಾರ್ದು. ಹಾಗೆಯೇ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಹೆಚ್ಚು ಪ್ರಥಮದ ಶಾಲೆ ಹೈಯರ್ ಪ್ರೈಮರಿ ಮತ್ತು ಲೋವರ್ ಪ್ರೈಮರಿ ಶಾಲೆಗಳು ಇದೆ. ಜೊತೆಗೆ ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಿದೆ. ನಾನು ಶಾಸಕನಾಗಿ ಆದಮೇಲೆ ಮಾಧೇಸ್ವಾಮಿ ಅವರು ನನ್ನ ಬಗ್ಗೆ ಆಡಳಿತವಾಗ ಹೇಳಿದ್ದಾರೆ, ಬೊಮ್ಮನಹಳ್ಳಿಯಲ್ಲಿ 18 ಕೋಟಿ ವೆಚ್ಚದಲ್ಲಿ ಹೊಸ ಅಂಬೇಡ್ಕರ್ ಶಾಲೆಯನ್ನು ಈಗಾಗಲೇ ಪ್ರಾರಂಭ ಮಾಡಿ ಇನ್ನೇನು ಕೊನೆ ಹಂತದಲ್ಲಿ ಕಾಮಗಾರಿಗಳು ಮುಗಿದಿದೆ. ಬಹುಶಃ ಅವರು ಹೇಳಿರೋ ಪ್ರಕಾರ PWD ಇಲಾಖೆಯವರು ಹೇಳಿರೋ ಪ್ರಕಾರ ಅದು ಕೂಡ ಈ ಇದು ದಸರಾ ರಜೆಗಳ ಮುಗಿದ್ಮೇಲೆ ಅಲ್ಲಿ ಕಾರ್ಯ ಆರಂಭಿಸಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಏನು ಮೊರಾರ್ಜಿ ದೇಸಾಯಿ ಶಾಲೆ ನಮ್ಮ ಎಡನಹಳ್ಳಿಯಲ್ಲಿ 2 ಶಾಲೆ ನಡೀತಿತ್ತು. 480 ಮಕ್ಕಳು, 250 ಮಕ್ಕಳು ಇದ್ದಾರೆ, 480 ಮಕ್ಕಳು ಇದ್ದಾರೆ. ಅದನ್ನು ಕೂಡ ಇವತ್ತು ನಾವು ಗರಗನಹಳ್ಳಿ ಭಾಗದಲ್ಲಿ ಒಂದು ಬಸವೇಶ್ವರದ ಜಾಗದಲ್ಲಿ ಒಂದು ಹೊಸ ಮೊರಾರ್ಜಿ ದೇಸಾಯಿ ಶಾಲಾ ಕಟ್ಟಡನ ಗುದ್ದಿ ಪೂಜೆ ಮಾಡಿದ್ದೀನಿ. ಅದು ಕೂಡ ಇನ್ನೊಂದು 6 ತಿಂಗಳಲ್ಲಿ ಕಾಮಗಾರಿ ಮುಗಿದು ಅಲ್ಲೂ ಕೂಡ ಶಾಲೆ ಪ್ರಾರಂಭ ಆಗ್ತದೆ. ಸೊ ಹಂಗಾಗಿ ಅದೊಂದು ಖುಷಿ ಕೊಡುವಂಥ ವಿಚಾರ. ಹೋದ ವರ್ಷ 3 ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿತ್ತು ನಮ್ಮ ಭಾಗದಲ್ಲಿ, ಅದು ಈ ಸಲ ಕಾರ್ಯಾರಂಭಿಸ್ತದೆ. ಸೊ ಹಂಗಾಗಿ ಆ ಮುಖಾಂತರ ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನ ನೀಡುವಂಥ ಕೆಲಸನ ಬಹುಶಃ ನಮ್ಮ ಶಿಕ್ಷಕರು ಮಾಡಿದ್ರಿಂದನೇ ಇವೆಲ್ಲ ಸಾಧನೆ ಮಾಡಲಿಕ್ಕೆ ಆಗಿದೆ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಿಕ್ಷಕರು ಇದ್ರೇ ನಮ್ಮ ಜೀವನಕ್ಕೆ ಒಂದು ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಇವತ್ತು ನಾವೇನೇ ಮಾಡಿದ್ರು, ಇವತ್ತು ನಾವೇನೇ ಆಗಬೇಕಾದ್ರು, ನಾನು ಆಗಲೇ ಹೇಳ್ದಂಗೆ ನಾನು ಇವತ್ತು ಶಾಸಕನಾಗಿ ನಿಂತ್ಕೋಬೇಕಾದ್ರೆ ಬಹುಶಃ ನಮ್ಮ ಶಿಕ್ಷಕರು ಕಾರಣ ಅಂದರೆ ತಪ್ಪಾಗಲಾರ್ದು. ಅದೇ ರೀತಿ ITIಗೆ ಪ್ರಿನ್ಸಿಪಲ್ ಮಾತಾಡ್ತಾ ಹೇಳ್ದಂಗೆ ಹುಡುಗಿರು ಜಾಸ್ತಿ ಅಡ್ಮಿಷನ್ ಆಗ್ತಿಲ್ಲ ಅಂತ.
ದಯವಿಟ್ಟು ನೀವು ಅವ್ರಿಗೆ ಪ್ರಮೋಟ್ ಮಾಡಿ ಹೈಸ್ಕೂಲ್ನ ನಂತರ ITI ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಉದ್ಯೋಗದ ದೃಷ್ಟಿಯಿಂದ, ಯಾಕಂದ್ರೆ ಇವತ್ತು ಸಾಕಷ್ಟು ಸಮಸ್ಯೆಗಳು ಉದ್ಯೋಗದಲ್ಲಿ ನೋಡ್ತಾ ಇದ್ದೀವಿ. ದಿನನಿತ್ಯ ನಾವು ಟೆಕ್ನಾಲಜಿ ಮುಂದುವರಿತಿದೆ, ಟೆಕ್ನಾಲಜಿ ಹಂಗಾಗಿದೆ ಹಿಂಗಾಗಿದೆ, ಎಲ್ಲ ನಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ, ಫೋನ್ ಇದ್ರೆ ಸಾಕು, ನಮ್ಮ ಜೀವನ ಸಾಕ್ತದೆ ಅನ್ನೋ ಸಮಯದಲ್ಲಿ ಅಷ್ಟೇ ಒಂದು ಲಾರ್ಜ್ ಸ್ಕೇಲಲ್ಲಿ ಇವತ್ತು ನಮ್ಮ ನಿರುದ್ಯೋಗಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಅದಕ್ಕೆ ಮೂಲ ಏನು ಅಂದರೆ ಟೆಕ್ನಾಲಜಿ ಮುಂದುವರೆದಂಗೆ ಹೊರದಂಗೆ ಎಲ್ಲ ಕಂಪ್ಯೂಟರ್ ಮಾಡೋದ್ರಿಂದ ಇವತ್ತು ಭವಿಷ್ಯ ಬ್ಯಾಂಕ್ ಹೋಗೋರು ತುಂಬ ಕಮ್ಮಿ. ಎಲ್ಲರೂ ಆನ್ಲೈನ್ ಟ್ರಾನ್ಸ್ಫರ್ ಮುಖಾಂತರ ಬಿಸ್ನೆಸ್ ಮಾಡೋಂಥ ಸಮಯದಲ್ಲಿ ಹೆಚ್ಚು ಉದ್ಯೋಗಗಳು ಸಿಗ್ತಿಲ್ಲ. ಹಿಂದೆ ಒಂದು ಬ್ಯಾಂಕಲ್ಲಿ ಭವಿಷ್ಯ ಒಂದು 15ರಿಂದ ಮಿನಿಮಮ್ 15ರಿಂದ ದೊಡ್ಡ ಬ್ಯಾಂಕ್ಗಳಾದ್ರೆ 40 ಜನವರೆಗೂ ಉದ್ಯೋಗಗಳು ಇರ್ತಿದ್ರು. ಇವತ್ತು ದೊಡ್ಡ ಬ್ಯಾಂಕ್ಗಳು ಕೂಡ ಬರೀ 6-7 ಜನ 8 ಜನ ಅವರ ಒಂದು ಕಮ್ ಇಂಪ್ರೆಷನ್ ಮುಖಾಂತರ ಕೆಲಸ ಮಾಡೋಂಥದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಂಗಾಗಿ ಆ ಒಂದು ಏನು ಒಂದು ಸನ್ನಿವೇಶ ಸೃಷ್ಟಿ ಆಗ್ತಿದೆ. ಅದೇ ಸಮಯದಲ್ಲಿ ಇವತ್ತು ಎಷ್ಟೊಂದು ಇಂಡಸ್ಟ್ರಿಗಳು ಕೂಡ ಬಂದು ನಂಜನಗೂಡು ಭಾಗದಲ್ಲಿ ಕಡ್ಕೊಳ ಇರ್ಬೋದು, ನಮ್ಮ ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ, ಕೈಗಾರಿಕೆಗಳು ಬರ್ತಾ ಇದೆ, ಅಲ್ಲಿ ಉದ್ಯೋಗಗಳನ್ನ ಅವಕಾಶಗಳಿದ್ದಾವೆ. ಸೊ ಅದಕ್ಕೆ ತಕ್ಕ ಮಕ್ಕಂತ ಶಿಕ್ಷಣ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಉದ್ಯೋಗ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ದಿನನಿತ್ಯ ದಿನಕ್ಕೆ ಒಂದು ಮಿನಿಮಮ್ ಒಂದು ಇಬ್ಬರಾದ್ರೂ ಬಂದು ನಮ್ಗೆ ಉದ್ಯೋಗ ಕೊಡ್ತೀವಿ ಅಂತಾದ್ರು ಜಾಸ್ತಿ ಬರ್ತಿದ್ದಾರೆ. ಹಂಗಾಗಿ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ITIಗೆ ಹೆಣ್ಮಕ್ಳನ್ನ ಅಡ್ಮಿಷನ್ ಮಾಡಲಿಕ್ಕೆ ನೀವೆಲ್ಲ ಪ್ರೋತ್ಸಾಹಿಸಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಜೊತೆಗೆ ಇವತ್ತು ಏನು ಹಿಂದೆ ಮಾಡಿದಂಥ ಕೆಲಸಗಳು ಮುಂದಕ್ಕೂ ನಡೆಸ್ಕೊಂಡು ಹೋಗ್ಬೇಕು, ಮುಂದುವರಿಸ್ಕೊಂಡು ಹೋಗ್ಬೇಕು. ಜೊತೆಗೆ ಹೆಚ್ಚಿನ ಶಿಕ್ಷಕರ ಸಮಸ್ಯೆಗಳನ್ನ ಸಾಕಷ್ಟು ಹೇಳಿದ್ರು, ನಮಗೆ ಪ್ರಮೋಷನ್ ಹೇಳ್ಕೊಟ್ಟಿಲ್ಲ, ಅದ್ರ ಬಗ್ಗೆ ಬಹುಶಃ ವಿವೇಕಾನಂದ ಅವರು ಕೂಡ ಕೌನ್ಸಿಲಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒತ್ತಡಗಳನ್ನ ಏರಿ ಅವರೇನು ಪ್ರೈಮರಿ ಸ್ಕೂಲ್ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್ ಆಗಿ ಪ್ರಮೋಟ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನ ಖಂಡಿತವಾಗಿ ಉಪಯೋಗಿಸ್ಕೊಂಡ್ರು. ಜೊತೆಗೆ ಇವತ್ತು ಹೆಚ್ಚೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಆಗ್ತಿದೆ. ಅದಕ್ಕೆ ನೇಮಕಾತಿಗಳ ಕಮ್ಮಿ ಆಗ್ತಿರೋದ್ರಿಂದ, ಬಹುಶಃ ಸರ್ಕಾರ ಮಾಡದೇ ಇರೋದ್ರಿಂದ ಅದು ಲೇಟ್ ಆಗ್ತಿದೆ ಅಂತ ನಾವಾದರೂ ಹೇಳಿ ಈಗ ಸರ್ಕಾರದವರು ಕೂಡ ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಆದೇಶ ಮಾಡೋಂಥ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಯಾಕೆಂದರೆ ನಾನು ಒಬ್ಬ ಶಾಸಕನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಿಂತು ಏನು ಶಿಕ್ಷಕರಿಗೆ ಆಗ್ತಿರೋಂಥ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತೇನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ತಕ್ಷಣ ಮಂಜುನ್ ಪ್ರಸಾದ್ ಅವರು ಹೇಳಿದ್ರು, ಬಹುಶಃ ಇವತ್ತು ಎಲ್ಲ ಟೀಚರ್ಸ್ 100% ಅಟೆಂಡೆನ್ಸ್ ಇದೆ ಅಂತ. ಖಂಡಿತವಾಗ್ಲೂ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಾನು ಕೂಡ ಬರೋದು 1 ಗಂಟೆ ತಡವಾಯಿತು, ಆದರೂ ಕೂಡ ನೀವೆಲ್ಲ ಇಷ್ಟೇ ಉತ್ಸಾಹದಲ್ಲಿ ನನ್ನ ಬರಮಾಡಿಕೊಂಡ್ರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಖಂಡಿತವಾಗ್ಲೂ ನಿವೃತ್ತಿ ಹೊಂದಿದಂಥ ಶಿಕ್ಷಕರಿಗೆ ಇವತ್ತು ಸನ್ಮಾನ ಮಾಡಿದ್ದೀವಿ. ಅವರ ಒಂದು ಜೀವನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕರವಾಗಿರಲಿ ಅಂತ ಆಶಿಸ್ತಾ, ಅವರಿಗೆ ಅವರೆಲ್ಲರ ಆಶೀರ್ವಾದ ಸದಾ ನಮ್ಮ ಶಿಕ್ಷಕರ ಮೇಲೆ ಮತ್ತು ನಮ್ಮ ಮೇಲೆಲ್ಲ ಇರಲಿ ಅಂತ ಕೇಳ್ತಾ, ಇವತ್ತೇನು ನಾವು ಹೇಳ್ತಾ ಹೋದ್ರೆ ಶಿಕ್ಷಕರ ಬಗ್ಗೆ ಮುಗಿಯೋದೇ ಇಲ್ಲ. ಯಾಕಂದರೆ ನಾವು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶಿಕ್ಷಣನ ಪಡಿತಾನೇ ಇರ್ತೀವಿ. ನಮ್ಗೆ ಯಾರು ಏನೇ ಹೇಳ್ಕೊಟ್ರು ಅವರು ನಮ್ಮ ಶಿಕ್ಷಕರೇ. ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿದ್ದೀವಿ. ಹಂಗಾಗಿ ನಾನು ಕೂಡ ಎಲ್ಲ ಥರದ ಶಿಕ್ಷಣ ಪಡೆಯುವಂಥ ಸಮಯದಲ್ಲಿ, ಸ್ಕೂಲು, ಕಾಲೇಜು, ಡಿಗ್ರಿ ಪಡೆಯುವಂಥ ಸಮಯದಲ್ಲಿ ಟೀಚರ್ಗಳು, ಲೆಕ್ಚರರ್ಗಳನ್ನ ಇವತ್ತು ಕೂಡ ನಾನು ಜ್ಞಾಪಿಸ್ಕೊತೀನಿ. ಯಾಕಂದರೆ ನಾನು ಭವಿಷ್ಯ ಓದ್ಸಲಿನೂ ಹೇಳಿದ್ದೆ ಇರ್ತೀವಿ. ಒಬ್ಬರು ತಿಮ್ಮೇಗೌಡ ಅಂತೇಳಿ ಪಂಡ್ರಪುರದವರು ಕನ್ನಡ ಲೆಕ್ಚರರ್, ಅವರು ನಾನು ಶಾಸಕನಾಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ತಂದೆಯವರು ನಾನು ಡಿಗ್ರಿ ಮಾಡಬೇಕಾದ್ರೆ ಆಹಾರ ಮತ್ತು ನಾಗರಿಕತ್ವ ಇಲಾಖೆ ಸಚಿವರಾಗಿದ್ದರು. ಅವರು ನನಗೆ ಕಾಲೇಜಲ್ಲಿ ಹೇಳೋರು, ಅಲ್ಲಪ್ಪ ನೀನು ಕ್ಲಾಸ್ಗಾದರೂ ಎಷ್ಟು ಆನೆಸ್ಟಾಗಿ ಬರ್ತೀವಿ, ನೀನು ಮೋಸ್ಟ್ಲಿ ಶಾಸಕನಾಗಲ್ಲ ಅನ್ಸುತ್ತೆ ನೀನು ಅನ್ನೋರು. ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್, ನಾನೇನಿದ್ರು ಬಿಸ್ನೆಸ್ ಮಾಡಬೇಕು, ನಮಗೆ ರಾಜಕೀಯ ಆಗಿ ಬರಲ್ಲ ಅಂತ ನನ್ನ ತಂದೆ ಹೇಳ್ತಿರ್ತಾರೆ ಅಂತ ಹೇಳ್ತಿದ್ದೆ. ಆದರೆ ಬದಲಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕೀಯಕ್ಕೆ ಬಂದು ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದ, ಈ ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕನಾಗಿದ್ದೀನಿ. ಅದೇ ರೀತಿ ಇವತ್ತು ಅವರು ನಾನು ಶಾಸಕನಾದ್ಮೇಲೆ ಬಂದು ನನಗೆ ಸನ್ಮಾನ ಮಾಡೋದು, ಹೇಳಿದ್ರು ನೀನು ಶಾಸಕನಾಗಲ್ಲ ಅಂತಿದ್ರೆ ಇದೇ ರೀತಿ ಇವತ್ತು ಶಾಸಕನಾಗಿದೆ, ಅದಕ್ಕೆ ನನಗೆ ಭಾರಿ ಖುಷಿ ಆಗ್ತದೆ ಅಂತ ಬಂದು ನನಗೆ ಆಶೀರ್ವಾದ ಮಾಡಿದ್ರು. ಆ ಥರ ಇನ್ಸಿಡೆಂಟ್ಗಳು ಸಾಕಷ್ಟು ಇದ್ದಾವೆ. ನಾನು ಪ್ರೈಮರಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಬ್ಬ ಟೀಚರು, ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ
MLA ಮಗ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಜೂನ್ 1 ಏನು ಸ್ಕೂಲ್ ಓಪನ್ ಆಗ್ತದೆ ಅವಾಗ ನಾವೆಲ್ಲ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಕ್ಲಾಸ್ ಟೀಚರ್ ಕೇಳಿದಾಗ ಎಲ್ಲರೂ ನಮ್ಮ ತಂದೆ ಡಾಕ್ಟ್ರು, ನಮ್ಮ ತಂದೆ ಟೀಚರ್, ನಮ್ಮ ತಂದೆ ಇಂಜಿನಿಯರು, ಲಾಯರು, ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಾವು ಇಡೀ 80 ಜನ ಹುಡುಗರಿದ್ವಿ ಕ್ಲಾಸಲ್ಲಿ. ಆ 80 ಜನದಲ್ಲಿ ನಾನು ಒಬ್ಬನೇ MLA ಮಗ. ನಾನು ಎದ್ದು ನಿಂತ್ಕೊಂಡು ಹಿಂಗಡೆ ಬೈಕಲ್ಲಿ ಹೃದಯದಿಂದ ಹಿಂಗಡೆ ಕೂತಿದ್ದೆ, ದಪ್ಪ ಇದ್ದಿದ್ದೀನಿ, ಹಿಂದೆ ಕೂತಿದ್ದಾಗ ನಮ್ಮ ತಂದೆ MLA ಅಂದಾಗ ಅವರು ಸಡನ್ ಆಗಿ ನೀನು MLA ಮಗ ಅಂತ ಹೇಳಿ ಕ್ಲಾಸಲ್ಲಿ ಏನು ರೌಡಿಸಮ್ ಮಾಡಂಗಿಲ್ಲ ಅಂತ. ಹಾಗೆ ಒಂದು 15 ದಿನ, ಒಂದು ತಿಂಗಳಾಯ್ತು. ಆಮೇಲೆ ಅವರೇ ಒಂದ್ಸಲಿ ನನ್ನ ಕರೆದು ಕೇಳಿದ್ರು, ನೀನು ನಿನ್ನ ತಂದೆ MLA ಅಂತ ಅವ್ರು ಹೇಳಿದಲ್ಲಪ್ಪ, ನೀನು ಕ್ಲಾಸಲ್ಲೂ ಸೈಲೆಂಟ್ ಆಗಿರ್ತೀಯ, ಕ್ಯಾಂಪಸಲ್ಲೂ ಸೈಲೆಂಟ್ ಆಗಿರ್ತೀಯ, ಯಾಕೆ ಮಾತಾಡಲ್ವಲ್ಲ ಯಾರ ಜೊತೆ ಅಂತ. ನಾನು ಅದಕ್ಕಂದ್ರೆ ನನ್ನ ತಂದೆ MLA ಆಗಿ 1 ವರ್ಷ ಆಗಿದೆ ಮೇಡಮ್. MLA ಅಂದ್ರೆ ಏನೋ ನನಗೆ ಇನ್ನೂ ಗೊತ್ತಿಲ್ಲ. ಎಲ್ಲರೂ ನೀವು ನಿಮ್ಮ ತಂದೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದೇ ರೀತಿ ನಮ್ಮ ತಂದೆ MLA ಅಂತ ಹೇಳಿದೆ ಅಷ್ಟೇ. ಅವಾಗ ಅವರೇ ಹೇಳಿದ್ರು, MLA ಅಂದರೆ ಸರ್ಕಾರದ ಪ್ರತಿನಿಧಿ, ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ. ಆ ಥರ ಒಂದು ಪರಿಸ್ಥಿತಿಯಲ್ಲೂ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಇವತ್ತು ನಾನೇ ಶಾಸಕನಾಗಿದ್ದೀನಿ. ಸೊ ಹಂಗಾಗಿ ಜೀವನ ಯಾವತ್ತೂ ಬದಲಾಗ್ತಾ ಹೋಗ್ತದೆ. ಅದೇ ರೀತಿ ಶಿಕ್ಷಕರು ಕೂಡ ಇವತ್ತು ಹೆಚ್ಚಿನ ಸಮಯನ ಶಿಕ್ಷಣದ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಡಗಿಸ್ಕೊತಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇವತ್ತು ಸ್ಪೆಷಲ್ ಕ್ಲಾಸ್ಗಳ ಮುಖಾಂತರ, ಜೊತೆಗೆ ಕರೋನಾದ ಸಮಯದಲ್ಲಿ ಶಿಕ್ಷಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಆನ್ಲೈನ್ ಕ್ಲಾಸ್ಗಳು ಮತ್ತು ಮನೆಗೆ ಹೋಗಿ ಪಾಠ ಮಾಡೋಂಥ ಕೆಲಸಗಳನ್ನ ಮಾಡಿದ್ದೀರಿ. ಖಂಡಿತವಾಗ್ಲೂ ಅದರಿಂದ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾನು ಸದಾ ನಿಮ್ಮ ಒಂದು ಧ್ವನಿಯಾಗಿರ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ಜೊತೆಗೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿಗಳು, ಸ್ವಾಮಿ ಅವರು, ಸರೋಜನ್ ಅವರು, ಅನುಪೂರ್ಣ ಅವರು, ಆಮೇಲೆ ಸತೀಶ್ ರವರು, ಆಮೇಲೆ ಶಿಕ್ಷಕರ ಸಂಘದ ಎಲ್ಲ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳೆಲ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಾಕಷ್ಟು ಶ್ರಮಿಸಿದ್ದೀರಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇದು ನನ್ನ ಅಧ್ಯಕ್ಷತೆ ಭಾಷಣ ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ವಿವೇಕಾನಂದ ಅವರು ತಡವಾಗಿ ಬಂದಿದ್ದಾರೆ. ಅವರು ಕ್ಯಾಬಿನೆಟ್ನಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು, ಮುಗಿಸ್ಕೊಂಡು ನಿಮ್ಮೆಲ್ಲ ಉದ್ದೇಶಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಅವರು ಬೇಗ ಮಾತಾಡ್ತಾರೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿದ್ದಾರೆ. ಎಲ್ಲರೂ ಇಷ್ಟೊತ್ತೇ ಕೂತಿದ್ದಾರಂತೆ. ಇನ್ನೊಂದು 10 ನಿಮಿಷ ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ವಿವೇಕಾನಂದ ಅವರ ಒಂದು ಮಾತಿಗೆ ನೀವೆಲ್ಲ ಜೊತೆಲಿ ಇರಬೇಕು ಅಂತ ಕೇಳ್ಕೊತಾ ನನ್ನ ಮಾತು